ಶ್ರೀಗುರುಭ್ಯೋ ನಮಃ ಹರಿ ಓಂ. ಓಂ ಆರೋಗ್ಯಂ ಪ್ರದದಾತು ನೋ ದಿನಕರಃ ಚಂದ್ರೋ ಯಶೋ ನಿರ್ಮಲಂ ಭೂತಿಂ ಭೂಮಿಸುತಃ ಸುಧಾಂಶೂತನಯಃ ಪ್ರಜ್ಞಾ ಗುರುರ್ಗೌರವಂ ಕಾವ್ಯಾಃ ಕೋಮಲವಾಗ್ವಿಲಾಸಮುತುಲಂ ಮಂದೋಮುದಂ ಸರ್ವದಾ ರಾಹುರ್ಬಾಹುಬಲಂ ವಿರೋಧಶಮನಃ ಕೇತುಃ ಕುಲಸ್ಯೋನ್ನತಿಂ. ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ವ್ಯಾವಹಾರಿಕ ವರ್ಷ 2024 ಹಿಂದಕ್ಕೆ ಸರಿಸಿ 2025 ಬರ್ತಾ ಇದೆ. ಹಾಗಾದರೆ ಈ 2025ರಲ್ಲಿ ಜಾಗತಿಕ ಮಟ್ಟದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು, ಪ್ರಕೃತಿಯಲ್ಲಿನ ಸಮತೋಲನ ಅಸಮತೋಲನಗಳು ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ. ಸಂಖ್ಯಾಶಾಸ್ತ್ರ ಹಾಗೂ ವೇದಿಕ್ ಜ್ಯೋತಿಷಗಳೆರಡನ್ನು ಮಿಳಿತಗೊಳಿಸಿ ಈ 2025ರ ಪರಿಣಾಮಗಳು ಜಾಗತಿಕ ಮಟ್ಟದಲ್ಲಿ ಯಾವೆಲ್ಲ ಬದಲಾವಣೆಗೆ ಕಾರಣವಾಗಲಿದೆ ಅನ್ನೋದನ್ನು ನೋಡೋದಾದರೆ, 2025 ಇದನ್ನು ಕೂಡಿಸಿದರೆ ಬರ್ತಕ್ಕಂಥ ಒಟ್ಟು ಸಂಖ್ಯೆ 9 ಮಂಗಳ ಅಥವಾ ಕುಜಗ್ರಹರ ಸಂಖ್ಯೆ. ವೀಕ್ಷಕರೇ, 1ರಿಂದ 9 ಸಂಖ್ಯೆಗಳಲ್ಲಿ 9 ಕೊನೆಯ ಸಂಖ್ಯೆ. ಆದರೆ ಈ ಸಂಖ್ಯೆ ಪರಿಪೂರ್ಣತೆಯನ್ನು ಸೂಚಿಸುತ್ತೆ. ಇದನ್ನು ಭಾಗ್ಯ ಸಂಖ್ಯೆ ಅಂತ ಕೂಡ ಹೇಳಲಾಗತ್ತೆ. ಇನ್ನು 2025ರಲ್ಲಿ 90% ಜನರು ತಮ್ಮ ಹಳೆಯ ಕೆಲಸಗಳು ಅಥವಾ ಕೈಗೊಂಡ ಯೋಜನೆಗಳನ್ನು ಪೂರ್ತಿಗೊಳಿಸೋದಕ್ಕೆ, ಪರಿಪೂರ್ಣವಾಗಿಸೋದಕ್ಕೆ ಶ್ರಮಿಸ್ತಾರೆ. ತಮ್ಮ ಕಾರ್ಯವನ್ನು ಪೂರ್ಣಗೊಳಿಸಲೇಬೇಕು ಅನ್ನೋ ಚಿಂತನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾರೆ. ಇನ್ನು 2025ರಲ್ಲಿ ಸಂಖ್ಯೆ 2 ಸಲ ಬಂದಿದೆ. ಇದು ಚಂದ್ರಗ್ರಹ ಸಂಖ್ಯೆ ಆದರೆ ಬುಧಗ್ರಹ ಸಂಖ್ಯೆ 5, ಒಟ್ಟು ಕೂಡಿಸ್ಕೊಂಡು 9 ಆಗುತ್ತೆ. ಈ ಸಂಖ್ಯೆ 2ಕ್ಕೆ 9 ಶತ್ರು ಸಂಖ್ಯೆ ಆಗಿದೆ. ಸಂಖ್ಯೆ 9 ಮಂಗಳ ಅಥವಾ ಕುಜಗ್ರಹರ ಸಂಖ್ಯೆ. ಹಾಗೆಯೇ ಕುಜಗ್ರಹರು ಶೌರ್ಯ, ಧೈರ್ಯ, ಸಾಹಸಗಳಿಗೆ, ಪಿತ್ತಕ್ಕೆ, ರಕ್ತಕ್ಕೆ ಕಾರಕರಾದರೆ ಚಂದ್ರಗ್ರಹರು ಮನಸ್ಸು, ವ್ಯಾಪಾರ, ವಂಚನೆ, ಆರೋಪ, ವಾಣಿಜ್ಯ ವ್ಯವಹಾರಗಳಿಗೆ ಕಾರಕರಾಗ್ತಾರೆ. ಸಂಖ್ಯೆ 5 ಬುಧಗ್ರಹವನ್ನು ಪ್ರತಿನಿಧಿಸುತ್ತೆ ಹಾಗೂ ಮತ್ತು 9ಕ್ಕೆ ಇದು ಮಿತ್ರ ಸಂಖ್ಯೆ ಆಗಿರುತ್ತೆ. ಯಾವುದು? ಸಂಖ್ಯೆ 5. 2025ರ ಸಂಖ್ಯೆಯಲ್ಲಿ ಚಂದ್ರ, ಬುಧ, ಕುಜರಷ್ಟೇ ಅಲ್ಲದೆ ಸಂಖ್ಯೆ 4ರ ಇನ್ಫ್ಲೂಯೆನ್ಸ್ ಕೂಡ ಇದೆ. ಈ ಎಲ್ಲದರ ಪರಿಣಾಮ 2025ರಲ್ಲಿ ಚಿನ್ನ, ಬೆಳ್ಳಿಯ ಮೇಲಿನ ಹೂಡಿಕೆಯಲ್ಲಿ ಭರ್ಜರಿ ಚೇತರಿಕೆ ಆಗುತ್ತೆ. ರಿಯಲ್ ಎಸ್ಟೇಟ್ ವ್ಯವಹಾರಸ್ಥರು ಅಧಿಕ ಲಾಭವನ್ನು ಕಾಣ್ಕೊಳ್ಬೋದು. ಕಟ್ಟಡ ನಿರ್ಮಾಣ, ಖರೀದಿ ಅಂದರೆ ಕಟ್ಟಡಗಳ ಖರೀದಿ, ವಾಹನ ಖರೀದಿ ಅಥವಾ ಮಾರಾಟಗಳಿಂದ ಲಾಭ ಇದೆ. ಇಂಧನ ವ್ಯವಸ್ಥೆ ಅಂದರೆ ಎನರ್ಜಿ ಸೆಕ್ಟರ್ನಲ್ಲಿ ಅತ್ಯದ್ಭುತ ಬದಲಾವಣೆಗಳನ್ನು ಕಾಣ್ತೀವಿ. ಇನ್ನು ಮಂಗಳ ಭೂಮಿಪುತ್ರ, ವಿದ್ಯುತ್ ಕಾಂತಿ ಸಮಪ್ರಭಾ ಅಂತೆಲ್ಲ ಹೇಳ್ತಾರೆ ಅಲ್ವಾ. ಹೀಗಾಗಿ ಈ ಎಲ್ಲ ಬದಲಾವಣೆಗಳಾಗುತ್ತೆ. ಮತ್ತು ಹಳೆಯ ತಂತ್ರಜ್ಞಾನ ಸಂಪೂರ್ಣ ಹೋಗಿ ಹೊಸ ಆವಿಷ್ಕಾರಗಳನ್ನು ನಾವು ಕಾಣ್ತೀವಿ ಅಂದರೆ ತಂತ್ರಜ್ಞಾನದಲ್ಲಿ. ಇನ್ನು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಗಳು ಮತ್ತಷ್ಟು ಹೆಚ್ಚಾಗುತ್ತೆ. ಕೈಗಾರಿಕೋದ್ಯಮದಲ್ಲಿಯೂ ಸಹ ಗಮನಾರ್ಹ ಬದಲಾವಣೆಯನ್ನು ನಾವು ಕಾಣ್ತೀವಿ. ಚಂದ್ರ ಹಾಗೂ ಕುಜರ ಸಂಬಂಧದಿಂದಾಗಿ ವಿಶ್ವಾದ್ಯಂತ ಸಾಕಷ್ಟು ಅಲ್ಲೋಲ ಕಲ್ಲೋಲ, ರಕ್ತಪಾತ, ಅಗ್ನಿ ಅವಘಡಗಳು, ಉಲ್ಕಾಪಾತಗಳು ನಡೆಯುತ್ತವೆ. ಅಪಘಾತಗಳು, ಸಂಘರ್ಷಗಳು, ಈ ಕೋಮು ಗಲಭೆಗಳು ಅಧಿಕವಾಗುತ್ತವೆ. ಇನ್ನು ವ್ಯವಹಾರಗಳಲ್ಲಿ ಕೂಡ ಅಡ್ಡಿ ಆತಂಕಗಳಿರುತ್ತವೆ. ಕುಜಗ್ರಹರು ಕ್ರೀಡೆಗೆ, ಸಾಹಸಕ್ಕೆ ಕಾರಕರು. ಹೀಗಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಧನಾತ್ಮಕ ಬದಲಾವಣೆಯನ್ನು ಕಾಣ್ತೀವಿ. ಪತ್ರಿಕೋದ್ಯಮ, ದೃಶ್ಯ ಮಾಧ್ಯಮಗಳಲ್ಲಿ ಲವಲವಿಕೆ, ಉತ್ಸಾಹವನ್ನು ಹೆಚ್ಚಿಸ್ತಕ್ಕಂತಹ ಕಾರ್ಯಕ್ರಮಗಳು, ಸುದ್ದಿಗಳನ್ನು ನೋಡಬಹುದು. ಮತ್ತು ಅವುಗಳಿಂದ ಕಲಾವಿದರಿಗೆ, ಕಾರ್ಮಿಕರಿಗೆ, ಪ್ರತಿಭಾವಂತರಿಗೆ ಅವಕಾಶಗಳು ಕೂಡ ಸಿಗುತ್ತೆ. ವಿದ್ಯಾರ್ಥಿಗಳು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಹೊಸ ಆವಿಷ್ಕಾರಗಳನ್ನು, ಪ್ರಯೋಗಗಳನ್ನು ನಡೆಸ್ತಾರೆ. ಕೃಷಿ ಹಾಗೂ ಸೇನೆಯಲ್ಲಿಯೂ ಕೂಡ ನೂತನ ತಂತ್ರಜ್ಞಾನದ ಸೇರ್ಪಡೆ ಆಗಲಿದೆ. ಅಂದರೆ ಒಂದೊಂದು ಸಮರ್ಪಕವಾಗಿ ಅದನ್ನು ಆಗುತ್ತೆ. ಇನ್ನು ಪ್ರೇಮ ಪ್ರಕರಣಗಳು ಕೂಡ ಹೆಚ್ಚಾಗಿ ಕೇಳಿಬರುತ್ತೆ. ಪ್ರೇಮಿಗಳ ನಡುವೆ ವಂಚನೆ, ಮೋಸ, ನ್ಯಾಯಾಲಯದ ಮೆಟ್ಟಿಲೇರೋದನ್ನು ಕೂಡ ನೋಡ್ತೀರಿ. ಆನ್ಲೈನ್ ಮಾರಾಟಗಾರರಿಗೆ, ಖರೀದಿದಾರರಿಗೆ ಲಾಭವಿದೆ, ಆದರೂ ವಂಚನೆಯ ಬಗ್ಗೆ ಕೂಡ ಜಾಗ್ರತೆ ಅತ್ಯಗತ್ಯ ಆಗಿದೆ. ಇನ್ನು ಈ 2025ರಲ್ಲಿ ಭಾವನಾತ್ಮಕ ಸಂಘರ್ಷ ಕೂಡ ಹೆಚ್ಚುತ್ತೆ. ಅಲ್ಲದೆ ಪಕ್ಷಗಳ ನಡುವೆ, ರಾಜಕಾರಣಿಗಳ ನಡುವೆ ವಾಗ್ವಾದ, ಸಂಘರ್ಷ ನಡೆಯುತ್ತೆ. ಈಗಾಗಲೇ ಹೇಳಿದಾಗೆ ಉಲ್ಕಾಪಾತಗಳಾಗುತ್ತೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿನ ಬಹುತೇಕ ಪ್ರಯೋಗಗಳು ವಿಫಲವಾಗುತ್ತವೆ. ವೀಕ್ಷಕರೇ,
ಈಗಾಗಲೇ ತಿಳಿದಿರೋ ಹಾಗೆ ರಷ್ಯಾ, ಉಕ್ರೇನ್, ಇರಾನ್, ಪ್ಯಾಲೆಸ್ತೇನ್ ರಾಷ್ಟ್ರಗಳಲ್ಲಿ ಈಗಾಗಲೇ ಇರ್ತಕ್ಕಂಥ ಯುದ್ಧದ ವಾತಾವರಣ ಈ 2025ರಲ್ಲಿ ಕೂಡ ಮುಂದುವರಿಯುತ್ತೆ. ವಿಶ್ವ ಆರ್ಥಿಕ ವ್ಯವಸ್ಥೆಯಲ್ಲಿ ಏರುಪೇರುಗಳಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಕೂಡ ಏರಿಳಿತ ಉಂಟಾಗುತ್ತೆ. ಆಹಾರ ವಿಷವಾಗ್ತಕ್ಕಂಥದ್ದು ಅಥವಾ ವಿಷಾಹಾರ ಸೇವನೆ ಪ್ರಕರಣಗಳು ಕೂಡ ಕೇಳಿಬರುತ್ತವೆ. ಹಾಗೆಯೇ ಬಹುಪಾಲು ಜನರ ಭಾವನೆಗಳಲ್ಲಿ ಏರುಪೇರು, ತೀವ್ರ ಭಾವೋದ್ವೇಗಕ್ಕೆ ಒಳಗಾಗೋದು ಕಂಡುಬರುತ್ತೆ. ವಾದ ವಿವಾದ ಪ್ರಕರಣಗಳು ಜಾಸ್ತಿ ಆಗುತ್ತವೆ. ಸಂಬಂಧಗಳ ನಡುವೆ ಭಾವನಾತ್ಮಕ ನೋವುಗಳು ಹೆಚ್ಚಾಗುತ್ತವೆ. ರಾಜಕಾರಣಿಗಳ ನಡುವೆ ವಾಗ್ವಾದ, ದ್ವೇಷದ ರಾಜಕಾರಣ ಹೆಚ್ಚುತ್ತೆ. ಉನ್ನತ ಸ್ಥಾನದಲ್ಲಿರ್ತಕ್ಕಂತಹ ಪ್ರಮುಖ ನಾಯಕರುಗಳು ಅಥವಾ ಸರ್ಕಾರಗಳು ಸರಿಯಾದ ನಿರ್ಧಾರವನ್ನು ಕೈಗೊಳ್ಳಲಾಗದೆ ಗೊಂದಲಕ್ಕೀಡಾಗುತ್ತವೆ ಅಥವಾ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳಿಂದನೇ ಎಡವಟ್ಟಾಗ್ತಕ್ಕಂಥ ಸಾಧ್ಯತೆಗಳಿರುತ್ತವೆ. ತಜ್ಞರ ಸಲಹೆ ಇಲ್ಲದೇ ಕೈಗೊಳ್ತಕ್ಕಂತಹ ಮೂರ್ಖತನದ ನಿರ್ಧಾರಗಳಿಂದ ಜನರಿಗೆ ಸಮಸ್ಯೆ ಉಂಟಾಗುತ್ತೆ. ವೀಕ್ಷಕರೇ, ಏನೇ ಆಗಲಿ ನಾವು ಮನೋಬಲವನ್ನು ಹೆಚ್ಚಿಸ್ಕೊಳ್ತಕ್ಕಂತಹ ಸಂಕಲ್ಪವನ್ನು 2025ರಲ್ಲಿ ಮಾಡಿಕೊಳ್ಬೇಕಾಗತ್ತೆ. ಕುಜ ಹಾಗೂ ಚಂದ್ರಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠಿಸ್ಕೊಳ್ಳಿ. ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನಗಳು, ಮನೆಯಲ್ಲಿ ಅಗ್ನಿಹೋತ್ರ ಅಗ್ನಿ ಕಾರ್ಯಗಳನ್ನು ಮಾಡೋದ್ರಿಂದ, ಹಾಗೆಯೇ ರಕ್ತ ಸಂಬಂಧಗಳಿಗೆ ಸದ್ಭಾವನೆಗಳಿಗೆ ಬೆಲೆಯನ್ನು ಕೊಡುವ ಮೂಲಕ 2025ರಲ್ಲಿ ಋಣಾತ್ಮಕತೆಯನ್ನು ತಗ್ಗಿಸಿ ಧನಾತ್ಮಕ ಅಥವಾ ಸಕಾರಾತ್ಮಕ ಪರಿಣಾಮಗಳನ್ನು ಹೆಚ್ಚಿಸ್ಕೊಳ್ಬಹುದು. ಹೊಸ ಕ್ಯಾಲೆಂಡರ್ ವರ್ಷ ಎಲ್ರಿಗೂ ಒಳಿತನ ತರಲಿ, ಶುಭವಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.